ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತಿನ ರೀಡಿಂಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಕೆಲವೊಮ್ಮೆ ನಾವು ಯಾರನ್ನಾದರೂ ತುಂಬಾ ಪ್ರೀತಿಸ್ತಾ ಇದೀವಿ ಅಂದ್ರೆ, ಅವರ ಮನಸ್ಸಿನಲ್ಲಿ ಏನಾಗ್ತಾ ಇದೆ ಅನ್ನೋದು ನಮಗೆ ಗೊತ್ತೇ ಆಗೋದಿಲ್ಲ. ತುಂಬಾ ಒಂಥರ ಆತಂಕ, ಭಯ ಖಂಡಿತ ಇರುತ್ತೆ. ಸೊ, ಈ ಆಗಸ್ಟ್ ಅಮಾವಾಸ್ಯೆಯ ನಂತರ ನಿಮ್ಮ ಪಾರ್ಟ್ನರ್ ಎನರ್ಜಿ ಬದಲಾಗಿದೆಯಾ? ಅವರು ನಿಮ್ಮ ಬಗ್ಗೆ ಈಗ ಏನ್ ಫೀಲ್ ಮಾಡ್ತಾ ಇದ್ದಾರೆ? ನಿಮ್ಮನ್ನು ಇನ್ನೂ ಮಿಸ್ ಮಾಡ್ತಾ ಇದ್ದಾರಾ? ಈ ಲವ್ ಬಾಂಡ್ ಮತ್ತೆ ಹತ್ತಿರವಾಗ್ತಿದ್ಯಾ? ಅಥವಾ ಒಂದು ಹೊಸ ಡೈರೆಕ್ಷನ್‌ಗೆ ತಗೊಂಡು ಹೋಗ್ತಿದ್ಯಾ? ಅನ್ನೋದು ಇವತ್ತಿನ ರೀಡಿಂಗ್ ಟಾಪಿಕ್ ಆಗಿರುತ್ತೆ. ನಿಮ್ಮ ಪಾರ್ಟ್ನರ್‌ನ ಕರೆಂಟ್ ಎನರ್ಜಿ, ಹಿಡನ್ ಫೀಲಿಂಗ್ಸ್ ಇರ್ಬೋದು, ರಿಲೇಶನ್‌ಶಿಪ್ ಬಾಂಡ್ ಮತ್ತು ಮುಂದೆ ಬರಬಹುದಾ ಪಾಸಿಬಿಲಿಟೀಸ್ ಬಗ್ಗೆ ಕಾರ್ಡ್ಸ್ ಮೂಲಕ ನೋಡೋಣ. ಸೊ, ನಿಮ್ಮ ಮನಸ್ಸಿನಲ್ಲಿ ಇರುವ ಆ ವ್ಯಕ್ತಿ ತುಂಬಾ ಸ್ಪೆಷಲ್ ಪರ್ಸನ್ ಯಾರಿದ್ದಾರೆ? ಅವರ ಹೆಸರನ್ನ ಹೇಳ್ಕೊಂಡು ಈ ರೀಡಿಂಗ್‌ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಒಂದು ಡೀಪ್ ಬ್ರೆತ್ ತಗೊಳ್ಳಿ. ನಿಮ್ಮ ಇಂಟ್ಯೂಷನ್ ಅನ್ನ ಟ್ರಸ್ಟ್ ಮಾಡಿ. ಯಾವುದೇ ರೀಡಿಂಗ್ ನೋಡೋದಕ್ಕಿಂತ ಮುಂಚೆ ಅಂತ ಮೊದಲಿಗೆ ಎಂಪ್ರೆಸ್ ಕಾರ್ಡ್ ಬಂದಿದೆ. ಒಂದು ಸೆಕೆಂಡ್ ಕಾರ್ಡ್ ಲವರ್ ಕಾರ್ಡ್ ಬಂದಿದೆ. ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಹೋಪ್ ಎಲ್ಲರೂ ಜ್ಯೋತಿರ್ಬಿಂಬೇಶ್ವರರ ಹತ್ರ ಚೆನ್ನಾಗಿ ಮಾಡಿದೀರಾ ಅಂತ ಅನ್ಸುತ್ತೆ. ತುಂಬಾ ತುಂಬಾ ಒಳ್ಳೆ ಕಾರ್ಡ್ಸ್ ಬರ್ತಾ ಇದೆ ಅಂಡ್ ಎನರ್ಜೀಸ್ ತುಂಬಾ ಸ್ಟ್ರಾಂಗ್ ಆಗಿದೆ. ಅಂಡ್ ದ ಫೋರ್ತ್ ಕಾರ್ಡ್ ಇಸ್ ಕಿಂಗ್ ಆಫ್ ಪೆಂಟಿಕಲ್ಸ್ ಬರ್ತಿದೆ. ಅಂಡ್ ದ ಫೈನಲ್ ಕಾರ್ಡ್ ಔಟ್ಕಮ್ ಕಾರ್ಡ್ ಮೂನ್ ಕಾರ್ಡ್ ಬಂದಿದೆ. ಸೊ ಲೆಟ್ಸ್ ಸ್ಟಾರ್ಟ್. ನಾವಿಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿದೆ, ಲವರ್ ಕಾರ್ಡ್ ಬಂದಿದೆ, ಸ್ಟ್ರೆಂತ್, ಕಿಂಗ್ ಆಫ್ ಪೆಂಟಿಕಲ್ಸ್, ಮೂನ್ ಕಾರ್ಡ್ ಬಂದಿದೆ. ಸೊ ನಿಮ್ಮಿಬ್ಬರ ಕಮ್ಯುನಿಕೇಶನ್ ಅಂಡ್ ಲವ್ ಬಾಂಡ್ ಡೀಟೇಲ್ಡ್ ಆಗಿ ಇವತ್ತು ನೋಡೋಣ. ಸೊ ಈ ಸ್ಪ್ರೆಡ್ ನೋಡಿದಾಗ ಮೊದಲೇ ಕಾಣಿಸುವ ಎನರ್ಜಿ ಏನಂದ್ರೆ, ಈ ಕನೆಕ್ಷನ್ ಅಲ್ಲಿ ಫೀಲಿಂಗ್ ಸಂಪೂರ್ಣವಾಗಿ ಮುಗ್ದಂತೆ ಇಲ್ಲ. ಹೊರಗೆ ಸೈಲೆನ್ಸ್ ಅಥವಾ ಡಿಸ್ಟೆನ್ಸ್ ಇದ್ರೂ ಕೂಡ ಒಳಗಡೆ ಎಮೋಷನ್ಸ್ ಇನ್ನೂ ಆಕ್ಟಿವ್ ಆಗಿರುವ ಸಿಂಬಾಲಿಕ್ ಎನರ್ಜಿ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಮೊದಲಿಗೆ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಪ್ರೆಸೆನ್ಸ್ ಇನ್ನೂ ಅವರ ಹಾರ್ಟ್‌ನಲ್ಲಿ ಇದೆ. ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿ, ನಿಮ್ ಜೊತೆ ಯಾವುದೇ ಕಂಡೀಷನ್ ಅಲ್ಲಿ ನಿಮ್ಮ ಸಿಚುಯೇಷನ್ ಇದ್ರೂ ಕೂಡ, ಸೊ ಎಂಪ್ರೆಸ್ ಬಂದಾಗ ರಿಲೇಶನ್‌ಶಿಪ್‌ನಲ್ಲಿ ಕೇರ್ ಇರ್ಬೋದು, ಅಟ್ರಾಕ್ಷನ್, ಅಫೆಕ್ಷನ್ ಮತ್ತು ಎಮೋಷನಲ್ ಅಟ್ಯಾಚ್‌ಮೆಂಟ್ ಬಗ್ಗೆ ಮಾತಾಡ್ಬೋದು. ಸೊ ಅವರು ನಿಮ್ಮ ಜೊತೆ ಇದ್ದಾಗ ಪಡೆದ ಕಂಫರ್ಟ್ ಅಥವಾ ಎಮೋಷನಲ್ ವಾರ್ಮ್‌ತ್ ಅನ್ನ ನೆನಪಿಸ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಕಮ್ಯುನಿಕೇಷನ್ ಇಲ್ಲದಿದ್ರೂ ಕೂಡ ಅವರ ಜೊತೆ ಮತ್ತೆ ಮಾತನಾಡಿದ್ರೆ ಹೇಗಿರ್ಬೋದು? ಅವರು ಈಗ ನನ್ನನ್ನು ಹೇಗೆ ಫೀಲ್ ಮಾಡ್ತಾ ಇದ್ದಾರೆ ಅಂತ ಈ ತರ ಥಾಟ್ಸ್ ಅವ್ರ ಮೈಂಡಲ್ಲಿ ರನ್ ಆಗ್ತಾ ಇದೆ. ಸೊ ಇಲ್ಲಿ ಬಾಂಡ್ ಕೇವಲ ಕ್ಯಾಶುಯಲ್ ಕನೆಕ್ಷನ್ ಆಗಿ ಕಾಣಿಸ್ತಾ ಇಲ್ಲ. ಎಮೋಷನಲ್ ವ್ಯಾಲ್ಯೂ ಇರುವ ಕನೆಕ್ಷನ್ ಆಗಿರ್ಬೋದು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಸೆಕೆಂಡ್ ಕಾರ್ಡ್ ನೀವು ನೋಡ್ಬೋದು, ಲವರ್ಸ್ ಕಾರ್ಡ್ ಬಂದಿದೆ. ಸೊ ಇಲ್ಲಿ ಹಾರ್ಟ್ ಕನೆಕ್ಷನ್ ಇನ್ನೂ ಸ್ಟ್ರಾಂಗ್ ಆಗಿ ಇದೆ ಅಂತ ಕಾಣಿಸ್ತಾ ಇದೆ. ಸೊ ಲವರ್ ಕಾರ್ಡ್ ಅಂತ ಬಂದ್ರೆ ಇಲ್ಲಿ ಕೇವಲ ಲವ್ ಮಾತ್ರ ಅಲ್ಲ, ಒಬ್ಬರನ್ನೊಬ್ರು ಚೂಸ್ ಮಾಡೋದಾಗಿರುತ್ತೆ. ಎಮೋಷನಲ್ ಕನೆಕ್ಷನ್ ಮಾತ್ರ ಇಂಪಾರ್ಟೆಂಟ್ ರಿಲೇಶನ್ಶಿಪ್ ಡಿಸಿಷನ್ ಕೂಡ ಆಗಿರುತ್ತೆ. ನೀವು ಅವರಿಗೋಸ್ಕರ ಎಷ್ಟೊಂದು ರಿಚುವಲ್ ಮಾಡಿಸ್ತೀರಾ, ಸ್ಪೆಲ್ಸ್ ಮಾಡಿಸ್ತೀರಾ. ಸೊ ಸಾಕಷ್ಟು ಜನ ನನ್ನ ಕ್ಲೈಂಟ್ಸ್ ಇದ್ದಾರೆ. ಅದರಲ್ಲೂ ತುಂಬಾ ಜನ ಅವರ ಲವ್ ಪಾರ್ಟ್ನರ್ಗೋಸ್ಕರ ಅವರು ತುಂಬಾ ಕಷ್ಟಪಟ್ಟಿರೋ ದುಡ್ಡನ್ನ ಖರ್ಚು ಮಾಡ್ತಾರೆ. ಸೊ ಅವರ ಪ್ರೀತಿಯನ್ನ ಉಳಿಸ್ಕೊಳ್ಳೋದಕ್ಕೆ ತುಂಬಾ ಸಾಕಷ್ಟು ಕಷ್ಟಪಡ್ತಿರ್ತೀರ. ಅಂಥವ್ರು ನಿರಾಸೆ ಆಗೋದು ಇಲ್ಲ. ಇಲ್ಲಿ ಈ ರೀಡಿಂಗ್ ಅಲ್ಲಿ ಕ್ಲಿಯರ್ ಆಗಿ ಬರ್ತಾ ಇದೆ. ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದ್ರೂ ಕೂಡ ಈ ಕನೆಕ್ಷನ್ ಮುಂದೆ ಯಾವ ಡೈರೆಕ್ಷನ್‌ಗೆ ಹೋಗ್ಬೇಕು ಎಂಬ ಪ್ರಶ್ನೆ ಇರ್ಬೋದು. ಕಮ್ಯುನಿಕೇಷನ್ ವಿಷಯದಲ್ಲಿ ಮಾತಾಡ್ಬೇಕು ಅಂತ ಅನ್ಸಿದ್ರು ಕೂಡ ಹೇಗೆ ಆರಂಭಿಸ್ಬೇಕು ಅಂತ ಕ್ವೆಷನ್ ಮಾರ್ಕ್ ಹಾಕ್ಕೊಂಡಿರ್ತಾರೆ. ಮತ್ತೆ ಹತ್ತಿರವಾದ್ರೆ ರಿಲೇಶನ್‌ಶಿಪ್ ಎಲ್ಲಿಗೆ ಹೋಗುತ್ತೆ ಅನ್ನೋದು ಕ್ವೆಷನ್ ಮಾರ್ಕ್ ಇರುತ್ತೆ. ಈ ತರ ಕ್ವೆಷನ್ಸ್ ಜಾಸ್ತಿ ನಾವು ಪ್ಯಾರಲಲ್ ಕನೆಕ್ಷನ್ ಅಲ್ಲಿ ನೋಡ್ತೀವಿ. ಸೊ ಈ ತರ ಎಮೋಷನಲ್ ಥಾಟ್ಸ್ ನಿಮ್ಮ ಪಾರ್ಟ್ನರ್‌ಗೆ ಇದೆ ಅಂತ ಹೇಳ್ಬೋದು. ಹಾರ್ಟ್ ಟು ಹಾರ್ಟ್ ಕಮ್ಯುನಿಕೇಷನ್‌ಗೆ ಪೊಟೆನ್ಷಿಯಲ್ ಇರುವಂತ ಕಾರ್ಡ್ ಇದಾಗಿರುತ್ತೆ. ಥರ್ಡ್ ಕಾರ್ಡ್ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಮಾತನಾಡ್ಬೇಕಂತ ಅನ್ಸಿದ್ರು ಕೂಡ ಫೀಲಿಂಗ್ಸ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಜೊತೆ ನಿಮ್ಮ ಪಾರ್ಟ್ನರ್‌ಗೆ ಮಾತಾಡ್ಬೇಕು ಅಂತ ಅನ್ನಿಸ್ತಾ ಇರ್ಬೋದು. ಇದು ಒನ್ ಸೈಡೆಡ್ ಲವ್ ಆಗಿರ್ಬೋದು, ಇಲ್ಲ ಡಿಸ್ಟೆನ್ಸ್ ರಿಲೇಶನ್‌ಶಿಪ್ ಆಗಿರ್ಬೋದು, ಇಲ್ಲ ಮಾತಾಡಿ ಬ್ರೇಕಪ್ ಆಗಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಹೋಗಿರ್ಬೋದು. ಕಮ್ಯುನಿಕೇಷನ್ ಬಹಳ ಎಮೋಷನಲ್ ಆಗಿ ಅವ್ರಿಗೆ ಅನ್ನಿಸ್ತಾ ಇದೆ. ಕೆಲವೊಮ್ಮೆ ಒಬ್ಬ ವ್ಯಕ್ತಿಗೆ ಮೆಸೇಜ್ ಮಾಡ್ಬೇಕು ಅನ್ಸುತ್ತೆ. ಫೋನ್ ತೆಗೆದುಕೊಳ್ತಾರೆ, ಆದ್ರೆ ಮತ್ತೆ ಹೆಸಿಟೇಟ್ ಮಾಡ್ತಾರೆ. ಈ ತರ ಸಿಚುಯೇಷನ್ ನಿಮ್ಮ ಪಾರ್ಟ್ನರ್ ಈಗ ಅನುಭವಿಸ್ತಾ ಇದ್ದಾರೆ. ಈಗ ಮೆಸೇಜ್ ಮಾಡಿದ್ರೆ ಏನಾಗ್ಬೋದು? ಅವರು ನನಗೆ ಹೇಗೆ ರೆಸ್ಪಾಂಡ್ ಮಾಡ್ತಾರೆ? ನನ್ನನ್ನ ತಪ್ಪಾಗಿ ತಿಳ್ಕೊಂತಾರ? ತಿಳ್ಕೊಂತಾರೆ ಅಂತ ಯೋಚನೆ ಕಾಡ್ತಾ ಇದೆ. ನಾನು ಮತ್ತೆ ಹರ್ಟ್ ಆಗ್ಬೋದಾ? ಇಂತಹ ಥಾಟ್ಸ್ ಬರ್ತಾ ಇದೆ. ಸ್ಟ್ರೆಂತ್ ಎಂದ್ರೆ ಫೀಲಿಂಗ್ಸ್ ಇಲ್ಲ ಅಂತ ಅಲ್ಲ. ಬದಲಾಗಿ ಫೀಲಿಂಗ್ಸ್ ಇದೆ. ಆದ್ರೆ ನಾನು ಅವನ್ನು
ಕಂಟ್ರೋಲ್ ಮಾಡ್ಬೇಕಾ ಎಂಬ ಎನರ್ಜಿ ಇಲ್ಲಿ ಹೆಚ್ಚು ಕಾಣಿಸುತ್ತೆ. ಆದ್ರಿಂದ ಹೊರಗೆ ಅವರು ಕಾಮ್ ಅಥವಾ ಡಿಟ್ಯಾಚ್ಡ್ ಆಗಿ ಕಾಣಿಸ್ಕೊಂಡ್ರು ಕೂಡ ಒಳಗೆ ಎಮೋಷನ್ಸ್ ಇರ್ಬೋದು ಎಂಬ ಸಿಂಬಾಲಿಕ್ ಇಂಟರ್ಪ್ರಿಟೇಷನ್ ಈ ಕಾರ್ಡ್ ಇಲ್ಲಿ ನಮಗೆ ತೋರಿಸ್ತಾ ಇದೆ. ಸೊ ಫೋರ್ತ್ ಕಾರ್ಡ್ ಬಂದು ಕಿಂಗ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಸೊ ಅವರು ಸೀರಿಯಸ್ ಆಗಿ ಮಾತಾಡ್ಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ. ಈ ಕಾರ್ಡ್ ಕಮ್ಯುನಿಕೇಶನ್‌ಗೆ ಒಂದು ಮೆಚ್ಯೂರ್ಡ್ ಎನರ್ಜಿ ಕೊಡ್ತಾ ಇದೆ. ಅವರು ಮತ್ತೆ ಮಾತನಾಡಿದ್ರೆ ಕ್ಯಾಶುಯಲ್ ಮಾತ್ಗಿಂತ ಮೀನಿಂಗ್‌ಫುಲ್ ಕಾನ್ವರ್ಸೇಷನ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಸೊ ಅವರು ಯೋಚನೆ ಮಾಡುವಂತ ವಿಚಾರಗಳು ಏನಿರ್ಬೋದು ಅಂತ ಅಂದ್ರೆ, ಈ ರಿಲೇಶನ್‌ಶಿಪ್ ಫ್ಯೂಚರ್ ಇದೆಯಾ? ಮತ್ತೆ ಟ್ರಸ್ಟ್ ಬಿಲ್ಡ್ ಮಾಡ್ಬೇಕಾ ಅನ್ನೋದು ಆಗಿರುತ್ತೆ. ನಾವು ಸ್ಟೇಬಲ್ ಆಗಿ ಇರ್ಬೋದಾ ಅನ್ನೋದು ಕೂಡ ಆಗಿರುತ್ತೆ. ಈ ಕನೆಕ್ಷನ್ ಅನ್ನು ಹೇಗೆ ಪ್ರಾಕ್ಟಿಕಲಿ ಹ್ಯಾಂಡಲ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಕೂಡ ಆಗಿರುತ್ತೆ. ಸೊ ಎಮೋಷನ್ಸ್ ಮಾತ್ರ ಅಲ್ಲ, ಫ್ಯೂಚರ್ ಮತ್ತು ಸ್ಟೆಬಿಲಿಟಿ ಕೂಡ ಅವರ ಮೈಂಡ್‌ನಲ್ಲಿ ಇರ್ಬೋದು ಅಂತ ಇಲ್ಲಿ ಸ್ಲೋ ಎನರ್ಜಿ ತೋರಿಸ್ತಾ ಇದೆ ಕಮ್ಯುನಿಕೇಷನ್ ಅಲ್ಲಿ. ಆದ್ರಿಂದ ಕಮ್ಯುನಿಕೇಷನ್ ಇದ್ರೂ ಅದು ಸ್ಲೋ, ಕೇರ್‌ಫುಲ್ ಮತ್ತೆ ಮೆಜರ್ಡ್ ಆಗಿ ಇರ್ಬೋದು. ಸೊ ನಿರಾಸೆ ಆಗ್ಬೇಡಿ. ಸೊ ಔಟ್‌ಕಮ್‌ಗಾಗಿ ಇಲ್ಲಿ ನೋಡ್ಬೋದು ಫಿಫ್ತ್ ಕಾರ್ಡ್ ಮೂನ್ ಕಾರ್ಡ್ ಬಂದಿದೆ. ಹೇಳದ ಫೀಲಿಂಗ್ಸ್ ತುಂಬಾನೇ ಇದೆ ಫ್ರೆಂಡ್ಸ್ ಇಲ್ಲಿ. ನಿಮ್ಮ ಪಾರ್ಟ್ನರ್ ನಿಮ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿ, ಸೊ ಒನ್ ಸೈಡೆಡ್ ಲವ್ ಆಗಿರ್ಲಿ, ಅವರು ನಿಮಗೆ ಹೇಳ್ಬೇಕಾಗಿರೋ ವಿಚಾರ ತುಂಬಾನೇ ಇದೆ. ಎಮೋಷನಲ್ ಡೆಪ್ತ್ ಅಂತ ಇಲ್ಲಿ ಹೆಚ್ಚಿಸ್ತಾ ಇದೆ. ಮೂನ್ ಅಂದ್ರೆ ಹಿಡನ್ ಎಮೋಷನ್ಸ್ ಆಗಿರುತ್ತೆ. ಫಿಯರ್ ಆಗಿರುತ್ತೆ, ಅನ್ಸರ್ಟನಿಟಿ ಮತ್ತೆ ಥಿಂಗ್ಸ್ ಇನ್ನ ಏನೋ ಲೆಫ್ಟ್ ಇದೆ. ನೀವು ತಿಳ್ಕೊಳ್ಳೋದು ಬಾಕಿ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅವರ ಮನಸ್ಸಿನಲ್ಲಿ ಕೆಲವು ಫೀಲಿಂಗ್ಸ್ ಇದ್ರೂ ಕೂಡ ಅವುಗಳನ್ನ ಓಪನ್‌ಲಿ ಹೇಳದೇ ಇರ್ಬೋದು. ಕೆಲವೊಮ್ಮೆ ಸೈಲೆನ್ಸ್ ಇಂದ ಇಂಡಿಫರೆನ್ಸ್ ಅಲ್ಲ, ಕನ್ಫ್ಯೂಷನ್ ಕೂಡ ಇರ್ಬೋದು. ಆದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಮೆಸೇಜ್ ಇದೆ. ಮೂನ್ ಇರೋದ್ರಿಂದ ಎಲ್ಲವೂ ಪಾಸಿಟಿವ್ ಅಂತ ನಾವು ಅಸ್ಯೂಮ್ ಮಾಡೋದಕ್ಕಾಗಲ್ಲ. ಫಿಯರ್ ಇರ್ಬೋದು, ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ ಇರ್ಬೋದು ಅಥವಾ ಅನ್ಸರ್ಟನಿಟಿ ಕೂಡ ಇರ್ಬೋದು. ಅದಕ್ಕಾಗಿ ಕಮ್ಯುನಿಕೇಷನ್ ಬಂದಾಗ ಕ್ಲಿಯರ್ ಮತ್ತೆ ಹಾರ್ಟ್ ಕಾನ್ವರ್ಸೇಷನ್ ತುಂಬಾ ಬಹಳ ಮುಖ್ಯ ಆಗುತ್ತೆ. ಸೊ ಜಸ್ಟ್ ಕಮ್ಯುನಿಕೇಷನ್ ಬಂತಲ್ಲ ಎಕ್ಸೈಟ್ ಆಗ್ಬೇಡಿ. ಹಾನೆಸ್ಟ್ ಇಂದ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಅದನ್ನ ನೀವು ಎಕ್ಸ್‌ಪ್ರೆಸ್ ಮಾಡ್ಬೇಕಾಗುತ್ತೆ. ಸೊ ಮತ್ತೊಮ್ಮೆ ಹೇಳ್ತೀನಿ, ಎಂಪ್ರೆಸ್ ಕಾರ್ಡ್ ಬಂದಿದೆ. ನಿಮ್ಮ ಪ್ರೆಸೆನ್ಸ್‌ಗೆ ಎಮೋಷನಲ್ ವ್ಯಾಲ್ಯೂ ಸಿಗುತ್ತೆ. ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಕನೆಕ್ಷನ್ ಅಲ್ಲಿ ಮತ್ತೆ ಅಟ್ರಾಕ್ಷನ್ ಸಿಗುತ್ತೆ. ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಫೀಲಿಂಗ್ಸ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಸೀರಿಯಸ್ ಆಗಿ ಸ್ಟೇಬಲ್ ಅಪ್ರೋಚ್ ಬರುತ್ತೆ. ಮೂನ್ ಇರೋದ್ರಿಂದ ಹಿಡನ್ ಫೀಲಿಂಗ್ಸ್ ಮತ್ತೆ ಕನ್ಫ್ಯೂಷನ್ ಇನ್ನ ಸ್ವಲ್ಪ ಹಾಗೆ ಇದೆ. ಕಮ್ಯುನಿಕೇನ ಕಮ್ಯುನಿಕೇಷನ್ ಎನರ್ಜಿ ಸ್ವಲ್ಪ ಸ್ಲೋ ಇರ್ಬೋದು. ಸೈಲೆನ್ಸ್ ಎಮೋಷನಲ್ ಪ್ರೊಸೆಸಿಂಗ್ ಆದಾಗ ಕ್ಲಾರಿಟಿ ಸ್ಲೋ ಕಮ್ಯುನಿಕೇಷನ್‌ಗೆ ಬರುತ್ತೆ. ಇದು ಸಿಂಬಾಲಿಕ್ ಆಗಿರೋದ್ರಿಂದ ತಕ್ಷಣವೇ ದೊಡ್ಡ ಕನ್ಫೆಷನ್ ಆಗತ್ತೆ ಅಂತ ನಾವು ಹೇಳೋದಕ್ಕಾಗಲ್ಲ. ನಿಧಾನವಾಗಿ ಟ್ರಸ್ಟ್ ಮತ್ತೆ ಕಮ್ಯುನಿಕೇಷನ್ ಬಿಲ್ಡ್ ಆಗುವ ಪಾಸಿಬಿಲಿಟೀಸ್ ಕಾಣಿಸ್ತಾ ಇದೆ. ನೀವು ಟ್ರಸ್ಟ್ ಮಾಡಿ ಡಿವೈನ್ ಎನರ್ಜಿನ ಅಂತ ಹೇಳ್ತಾ, ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ ಲವ್ ಬಾಂಡ್ ಹೇಗಿದೆ ಅನ್ನೋದನ್ನ ಈ ರೀಡಿಂಗ್ ಅಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಇಲ್ಲಿ ಎಮೋಷನಲ್ ಅಟ್ರಾಕ್ಷನ್ ಇರ್ಬೋದು, ಅಫೆಕ್ಷನ್ ಇರ್ಬೋದು ಮತ್ತೆ ಮೀನಿಂಗ್‌ಫುಲ್ ಬಾಂಡ್ ಇರ್ಬೋದು. ಇದೆಲ್ಲವೂ ಸೂಚಿಸ್ತಾ ಇದೆ ಈ ರೀಡಿಂಗ್ ಅಲ್ಲಿ. ಆದ್ರೆ ಸ್ಟ್ರೆಂತ್ ಕಾರ್ಡ್ ಮತ್ತೆ ಮೂನ್ ಕಾರ್ಡ್ ಒಟ್ಟೊಟ್ಟಿಗೆ ಬಂದಿರೋದ್ರಿಂದ ಫೀಲಿಂಗ್ಸ್ ಇದ್ರೂ ಕೂಡ ಎಲ್ಲಾ ಫೀಲಿಂಗ್ಸ್ ಹೊರಗೆ ಎಕ್ಸ್‌ಪ್ರೆಸ್ ಮಾಡೋಕ್ಕಾಗಲ್ಲ. ಮತ್ತು ಕಿಂಗ್ ಆಫ್ ಪೆಂಟಿಕಲ್ಸ್ ಹೇಳೋದು ಏನಂತ ಅಂದ್ರೆ ಇಲ್ಲಿ, ಈ ಬಾಂಡ್ ಮುಂದುವರಿಬೇಕಂದ್ರೆ ಸ್ಟೆಬಿಲಿಟಿ ಬೇಕು, ಟ್ರಸ್ಟ್ ಬೇಕು, ಮೆಚ್ಯೂರ್ ಆಗಿ ಕಮ್ಯುನಿಕೇಷನ್ ಕೂಡ ಬೇಕು. ಹೀಗಾಗಿ ಇದು ಕೇವಲ ಅವರು ನಿಮ್ಮನ್ನು ಪ್ರೀತಿಸ್ತಾರಾ ಅಂತ ಕ್ವೆಶ್ಚನ್ ಮಾರ್ಕ್ ಅಲ್ಲ. ಇಲ್ಲಿ ಡೀಪರ್ ಮೆಸೇಜ್ ಸಿಗ್ತಾ ಇದೆ. ನಮ್ಗೆ ಏನ್ ಮೆಸೇಜ್ ಸಿಗ್ತಿದೆ ಅಂದ್ರೆ, ಈ ಲವ್ ಬಾಂಡ್‌ಗೆ ಫೀಲಿಂಗ್ಸ್ ಮಾತ್ರ ಸಾಕಾಗೋದಿಲ್ಲ. ಇಬ್ರು ತಮ್ಮ ಫಿಯರ್ ಮತ್ತೆ ರಿಲೀಸ್‌ನ ಮಾಡ್ಬೇಕಾಗತ್ತೆ. ಇಬ್ರಿಗೂ ಭಯ ಕಾಣಿಸ್ತಾ ಇದೆ ಇಲ್ಲಿ ನನಗೆ. ನಿಮಗೂ ಭಯ ಇದೆ, ನಿಮ್ಮ ಪಾರ್ಟ್ನರ್‌ಗೂ ಭಯ ಇದೆ ಯಾವುದೋ ಒಂದು ವಿಚಾರದಲ್ಲಿ. ಅದು ಕ್ಲಿಯರ್ ಆಗ್ಬೇಕಾಗಿದೆ. ಹಾನೆಸ್ಟ್ ಆಗಿ ಕಮ್ಯುನಿಕೇಟ್ ಮಾಡಿದಾಗ ಮಾತ್ರ ಕನೆಕ್ಷನ್‌ಗೆ ಸ್ಟೇಬಲ್ ಡೈರೆಕ್ಷನ್ ಸಿಗುತ್ತೆ. ಸೊ ಅಮಾವಾಸ್ಯೆಯ ನಂತರ ಎನರ್ಜಿ ಮೆಸೇಜ್ ಏನು ಅಂದ್ರೆ, ಹಳೆಯ ಸೈಲೆನ್ಸ್ ಮತ್ತೆ ಕನ್ಫ್ಯೂಷನ್ ನಿಧಾನವಾಗಿ ಕ್ಲಾರಿಟಿ ಕಡೆ ಹೋಗುವ ಅವಕಾಶ ಇದೆ. ಹಾರ್ಟ್‌ನಲ್ಲಿ ಫೀಲಿಂಗ್ಸ್ ಇರ್ಬೋದು, ಆದ್ರೆ ಅವುಗಳನ್ನ ವರ್ಡ್ಸ್ ಮತ್ತೆ ಆಕ್ಷನ್ ಆಗಿ ತೋರ್ಸೋದಿಕ್ಕೆ ಕರೇಜ್ ಮತ್ತೆ ಟ್ರಸ್ಟಿನ ಅಗತ್ಯ ಇದೆ. ಸೊ ನೀವು ಅದ್ರ ಕಡೆ ಇಬ್ರು ವರ್ಕ್ ಮಾಡ್ಕೋಬೇಕಾಗತ್ತೆ ಅಂತ ಹೇಳ್ತಾ, ಈ ರೀಡಿಂಗ್‌ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು, ಸಾಕಷ್ಟು ಸಮಸ್ಯೆ ಇದೆ, ಕಾಂಟ್ಯಾಕ್ಟ್‌ಗೆ ಬರ್ತಾ ಇಲ್ಲ, ಕಮ್ಯುನಿಕೇಷನ್ ಇಲ್ಲ ಅಂತ ಅನ್ನೋರು ಆಗಿರ್ಬೋದು. ಸೊ ಪ್ಯಾರಲಲ್ ಕನೆಕ್ಷನ್‌ನಲ್ಲಿ ಸಮಸ್ಯೆ ಇರೋರಾಗಿರ್ಬೋದು. ಸೊ ಒಂದ್ಸತಿ ನೀವು ಪರ್ಸನಲ್ ಟ್ಯಾರೋ ರೀಡಿಂಗ್ ತಗೊಂಡ್ ನೋಡಿ. ನಿಮ್ಗೆ
ಒಂದು ಏನಾದ್ರೂ ಮೆಸೇಜ್ ಹೋಪ್ ಸಿಗ್ಬೋದು ಅಂತ ಹೇಳ್ತಾ, ಈ ಜನರಿಕ್ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಗಿದ್ರೆ, ರೆಸನೇಟ್ ಆದ್ರೆ ಮಾತ್ರ ನೀವು ಇದನ್ನ ರೀಡಿಂಗ್‌ನ ಅಕ್ಸೆಪ್ಟ್ ಮಾಡ್ಕೋಬಹುದು. ಇದು ಯಾವುದೇ ತರ ಯಾರಿಗೂನು ಪಾಯಿಂಟ್ ಮಾಡಿ ಇಡುವಂತ ರೀಡಿಂಗ್ ಅಲ್ಲ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.